ಜಯಪ್ರಕಾಶ್ ಹೆಗಡೆ ವರ್ಸಸ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ನಡುವೆ ಮಹಾ ಸಮರವೇ ಏರ್ಪಟ್ಟಿದೆ ಅಂತಾನೆ ಹೇಳ್ಬೋದು. ಒಂದು ಕೂಡ ಬ್ಲ್ಯಾಕ್ ಮಾರ್ಕ್ ಇಲ್ಲದಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಬಾರಿ ಅಳೆದು ತೂಗಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಕಣದಲ್ಲಿ ಇದ್ದಾರೆ. ಹಾಗಾಗಿ ಕ್ಷಣದಿಂದ ಕ್ಷಣಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಪೀಕ್ ಅನ್ನ ಪಡೆದುಕೊಳ್ತಾ ಇದೆ ಈ ಲೋಕಸಭಾ ಕ್ಷೇತ್ರ. ಅದರಲ್ಲೂ ಮುಖ್ಯವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಇಲ್ಲಿ ಯಾವಾಗ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾವಾಗ ಗೋ ಬ್ಯಾಕ್ ಅಭಿಯಾನ ಆಗಿರಲಿ ಅಥವಾ ಇಲ್ಲಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧೆಯನ್ನ ಮಾಡಬಾರದು ಅನ್ನುವಂತಹ ಧ್ವನಿ ಯಾವಾಗ ಎತ್ತೋ ಆಗಿನಿಂದ ಒಂದು ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ಶೋಭಾ ಕರಂದ್ಲಾಜೆ ಅವರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ಬೇಡವೇ ಬೇಡ, ಇಲ್ಲಿ ಜನಾರ್ದನ ಪೂಜಾರಿ ಅವರನ್ನ ಕಣಕ್ಕೆ ಇಳಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಕಣದಲ್ಲಿ ಇಳಿಸಿದೆ. ಹಾಗಾಗಿ ಕ್ಷಣದಿಂದ ಕ್ಷಣಕ್ಕೆ ರಂಗೇರ್ತಾನೆ ಇದೆ ಲೋಕಸಭಾ ಚುನಾವಣೆ. ರಾಜ್ ನ್ಯೂಸ್ ನಲ್ಲಿ ಲೋಕ ದರ್ಶನವನ್ನ ನಾವು ನಿಮ್ಗೆ ಮಾಡಿಸ್ತೀವಿ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ 28 ಲೋಕ ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮಗೆ ಉಣಬಡಿಸ್ತೀವಿ. ರಾಜ್ ನ್ಯೂಸ್ ಪ್ರತಿ ಲೋಕಸಭಾ ಕ್ಷೇತ್ರದ ಆಳ ಅಗಲವನ್ನು ಕೂಡ ನಾವು ನಿಮಗೆ ತಿಳಿಸ್ತೀವಿ. ಎಸ್ ವೀಕ್ಷಕರೇ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ರಾಜ್ ನ್ಯೂಸ್ ನ ಪೋಲಿಂಗ್ ಬೂತ್ ನಲ್ಲಿ ನೀವು ಕರೆ ಮಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಎಂಪಿ ಯಾರಾಗಬೇಕು, ಅಭಿವೃದ್ಧಿ ಕೆಲಸಗಳು ಎಷ್ಟು ಬೇಕು, ಏನಾದರೂ ಇಬ್ರು ಕೂಡ ಈಗ ಬದಲಾವಣೆಯ ಗಾಳಿಯನ್ನ ಬೀಸ್ಕೊಂಡು ಬಂದಂತವರೇ ಅಳೆದು ತೂಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಇವರಲ್ಲಿ ನಿಮಗೆ ಪ್ಲಸ್ ಏನು ಮೈನಸ್ ಏನು, ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ರ ಏನು ಅನ್ನೋದ್ರ ಕಂಪ್ಲೀಟ್ ಚಿತ್ರಣವನ್ನ ನೀವು ಕೂಡ ತಿಳಿಸಬಹುದಾಗುತ್ತೆ. ಹಾಗಾಗಿ ನೀವು ಕರೆ ಮಾಡಿ ಮಾತಾಡಬಹುದಾಗಿದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, ಎಲೆಕ್ಷನ್ ಪೂರ್ವ ಸರ್ವೆ ಆರಂಭ ಆಗಿದೆ. ಕರೆ ಮಾಡಿ ವೋಟ್ ಮಾಡಿ. ಕ್ಷೇತ್ರದ ಸ್ಥಿತಿಗತಿ ಬಗ್ಗೆ, ಕೈಕಮಲ ಅಭ್ಯರ್ಥಿ ಭವಿಷ್ಯದ ಬಗ್ಗೆಯೂ ಕೂಡ ನಿರ್ಧಾರವನ್ನ ಮಾಡಲಾಗುತ್ತೆ ಇವತ್ತು. ಇವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ನಮ್ಮ ರಾಜ್ ನ್ಯೂಸ್ ನಲ್ಲಿ ನಾವು ನಿಮಗೆ ಚಿಂತನಾ ಮಂಥನವನ್ನ ಮಾಡ್ತೀವಿ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಕಂಪ್ಲೀಟ್ ಚಿತ್ರಣವನ್ನ ನಾವು ನಿಮಗೆ ಉಣಬಡಿಸ್ತಾ ಬರ್ತಾ ಇದ್ದೀವಿ. ನಿನ್ನೆ ಹಾಸನ ಲೋಕಸಭಾ ಕ್ಷೇತ್ರದ ಕಂಪ್ಲೀಟ್ ರಿಯಾಕ್ಷನ್ ಅನ್ನ ನಾವು ನಿನ್ನೆ ರಾತ್ರಿ ಬರುವಂತಹ ಪ್ರೈಮ್ ಬುಲೆಟಿನ್ ನಲ್ಲಿ ಕಂಪ್ಲೀಟ್ ನಿಜ ದರ್ಶನವನ್ನ ತೋರಿಸಿದ್ದೀವಿ. ಇವತ್ತು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮತದಾರ ಪ್ರಭು ಏನ್ ಹೇಳ್ತಾನೆ, ಯಾರಿಗೆ ಜೈಕಾರವನ್ನ ಹಾಕ್ತಾನೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ರಾಜಕೀಯ ಚದುರಂಗದಾಟದಲ್ಲಿ ಗೆಲ್ಲೋರ್ ಯಾರು, ಸೋಲೋರ್ ಯಾರು? ಯಾಕಂತಂದ್ರೆ ಒಂದು ಕಡೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಂತಹ ಜಯಪ್ರಕಾಶ್ ಹೆಗಡೆ ಅವರಿಗೆ ಅಳೆದು ತೂಗಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸಿರುವಂಥದ್ದು. ಹಾಗಾಗಿ ಬಹಳ ಟಫೆಸ್ಟ್ ಫೈಟ್ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ ಮತದಾರ ಪ್ರಭು ಯಾರಿಗೆ ಜೈಕಾರವನ್ನ ಹಾಕ್ತಾನೆ ಅಂತ ಗಮನಿಸ್ತಾ ಇದ್ದೀರಾ. ಲೋಕಸಭಾ ಚುನಾವಣೆ ರಮೇಶ್ ಕುಮಾರ್ ಟೀಮ್ಗೆ ಹೊಣೆ, ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಗಾಳವನ್ನ ಹಾಕ್ತಾ ಇರುವಂಥದ್ದು. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಜನಾರ್ದನ ಪೂಜಾರಿ ಅವರ ಮೇಲೆ ಬಹಳ ಹೋಪ್ ಇಟ್ಕೊಂಡಿದೆ. ಇನ್ನೊಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರ ಮೇಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೇ ಹೋಪ್ ಅನ್ನ ಇಟ್ಕೊಂಡಿರುವಂಥದ್ದು. ಯಾಕಂತಂದ್ರೆ ಜಾತಿ ಗಣತಿ ವರದಿಯ ಜಟಾಪಟಿಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನ ಉಂಟು ಮಾಡಿದ್ರು. ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಂತೇನೆ ಅವರಿಗೆ ಒಂದು ಸುವರ್ಣ ಅವಕಾಶವನ್ನ ನೀಡಿದೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ನೀವೇ ಸ್ಪರ್ಧೆ ಮಾಡಬೇಕು. ಅವರು ಫಸ್ಟ್ ಆಕ್ಚುಲಿ ಏನ್ ಅನ್ಕೊಂಡಿದ್ರು ಅಂದ್ರೆ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಸ್ಪರ್ಧೆಯನ್ನ ಮಾಡಬಹುದು. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಫ್ ಫೈಟ್ ಅನ್ನ ಕೊಡೋದಕ್ಕೆ ಜಯಪ್ರಕಾಶ್ ಹೆಗಡೆ ಅವರ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಅಳೆದು ತೂಗಿ ಅವರನ್ನ ಆಯ್ಕೆ ಮಾಡಲಾಯಿತು. ಆದ್ರೆ ಇಲ್ಲಿ ಆಗಿದ್ದೇ ಬೇರೆ. ಶೋಭಾ ಕರಂದ್ಲಾಜೆ ಅವರು ಯಾವುದೇ ಕಾರಣಕ್ಕೂ ಕೂಡ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬಾರದು ಅಂತ ಪಟ್ಟನ್ನ ಹಿಡಿದ್ರು. ಮತದಾರ ಪ್ರಭುಗಳಾಗಿರ್ಲಿ, ಕಾರ್ಯಕರ್ತರಾಗಿರ್ಲಿ, ಮುಖಂಡರಾಗಿರ್ಲಿ. ಯಾಕಂತಂದ್ರೆ ಈ ಹಿಂದೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಆಗಿದ್ದಾರೆ.
ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಹಾಗಾಗಿ ಶೋಭಾ ಕರಂದ್ಲಾಜೆ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಸ್ಪರ್ಧೆ ಮಾಡಬಾರ್ದು ಅನ್ನುವಂಥ ಬಹಳ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಿತು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ನೀವೇನಾದ್ರೂ ನಮ್ಮ ರಾಜ್ ನ್ಯೂಸ್ ನ ಪೋಲಿಂಗ್ ಬೂತ್ಗೆ ಕರೆ ಮಾಡಬೇಕು ಅಥವಾ ನಿಮ್ಮ MP ಯಾರಾಗಬೇಕು ಅಂತ ತಿಳಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಈ ಕೂಡಲೇ 0809156611 ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನ ಹಂಚಿಕೊಳ್ಳಬಹುದು. ಏಕಕಾಲದಲ್ಲಿ 15ಕ್ಕೂ ಹೆಚ್ಚು ಮತದಾರರು ಕರೆಯನ್ನ ಸ್ವೀಕಾರ ಮಾಡ್ತಾರೆ. ಕರೆ ಮಾಡಿದ ಮತದಾರರ ಹೆಸರು ಮತ್ತು ಸ್ಥಳವನ್ನ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾದಂತಹ ಸುವರ್ಣ ಅವಕಾಶ ಬಹಳ ಕಡಿಮೆ ಸಿಗೋದು. ಹಾಗಾಗಿ ನೀವು ನಮ್ಮ ರಾಜ್ ನ್ಯೂಸ್ನ ಪೋಲಿಂಗ್ ಬೂತ್ಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಸದರು ಯಾರಾಗಬೇಕು, ಯಾವ ಉದ್ದೇಶದಿಂದ ಅಭ್ಯರ್ಥಿಗೆ ಮತವನ್ನ ಹಾಕ್ತಾ ಇದ್ದೀರಾ ಅನ್ನೋದನ್ನ ತಿಳಿಸಬೇಕಾಗತ್ತೆ. ಕರೆ ಮಾಡಿದ ಮತದಾರರಿಂದ ಕಂಪ್ಲೀಟ್ ಮಾಹಿತಿಯನ್ನ ನಮ್ಮ ಸಿಬ್ಬಂದಿಗಳು ಸಂಗ್ರಹ ಮಾಡ್ತಾರೆ. ಪ್ರೈಮ್ ನ್ಯೂಸ್ನಲ್ಲಿ ರಾತ್ರಿ 8 ಗಂಟೆ ಪ್ರೈಮ್ ನ್ಯೂಸ್ನಲ್ಲಿ ಲೋಕ ಸರ್ವೆಯ ಕಂಪ್ಲೀಟ್ ರಿಸಲ್ಟ್ ನಿಮ್ಮ ಮುಂದೆ ಅನೌನ್ಸ್ ಮಾಡ್ತೀವಿ. ರಾಜ್ ನ್ಯೂಸ್ ಪೋಲಿಂಗ್ ಬೂತ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಲೋಕ ಕ್ಷೇತ್ರಕ್ಕೆ MP ಯಾರಾಗಬೇಕು ಏನು ಅನ್ನೋದರ ಕಂಪ್ಲೀಟ್ ವಿವರವನ್ನ ನೀವು ತಿಳಿಸಬಹುದು. ವೀಕ್ಷಕರೇ, 5 ವರ್ಷಕ್ಕೊಮ್ಮೆ ಬರುವಂತಹ ಚುನಾವಣೆ ಇದು. ಹಾಗಾಗಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಯನ್ನ ನೀವೇ ಹಂಚ್ಕೋಬೇಕೇ ಹೊರತು ಯಾರೊಬ್ಬರೋ ಹೇಳ್ತಾರೆ ಅಂತ ಒತ್ತಾಯದ ಮೇರೆಗೆ ಯಾವತ್ತೂ ಕೂಡ ಬಲಿ ಆಗಬೇಡಿ. ಯಾರನ್ನೋ ಆಯ್ಕೆ ಮಾಡಿ ಅದಾದ ನಂತರ 5 ವರ್ಷಗಳ ಕಾಲ ಸಫರ್ ಆಗಬೇಡಿ. ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಸಂಸದನನ್ನ ಆಯ್ಕೆ ಮಾಡುವಂತಹ ಕೆಪಾಬಿಲಿಟಿ ನಿಮಗೂ ಕೂಡ ಇರುತ್ತೆ. ಯಾಕೆ ಬೇರೆಯವ್ರ ಮಾತು ಕೇಳ್ತೀರಾ? ನಿಮ್ಮ ಆಯ್ಕೆ ನಿಮ್ಮ ಜನನಾಯಕ. ಹಾಗಾಗಿ ಈ ಕೂಡಲೇ ಕರೆ ಮಾಡಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ MP ಯನ್ನ ಆಯ್ಕೆ ಮಾಡಿ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಯಾಕೆ ಶೋಭಾ ಕರಂದ್ಲಾಜೆ ಅವರನ್ನ ಗೋ ಬ್ಯಾಕ್ ಅಭಿಯಾನದ ಮೂಲಕ ಅವರನ್ನ ಕಿಕ್ಔಟ್ ಮಾಡಿದ್ರು ಅಂತ. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸಚಿವೆ ಆಗಿರ್ಬೋದು, ಆದ್ರೆ ಇತ್ತ ಲೋಕ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಶೋಭಾ ಕರಂದ್ಲಾಜೆ ಅವರು ಈ ಬಾರಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಸ್ಪರ್ಧೆ ಮಾಡಲೇಬಾರದು. ಅವ್ರು ಬಿಟ್ಟು ಹೊಸಬರಿಗೆ ಟಿಕೆಟ್ ಕೊಡ್ತೀರಾ, ಕೊಡಿ, ನಾವು ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ. ಆದ್ರೆ ಶೋಭಾ ಕರಂದ್ಲಾಜೆ ಅವರನ್ನ ಇಲ್ಲಿನ ಸ್ಪರ್ಧೆ ಮಾಡಿಸಬಾರ್ದು ಅಂತ ಅಲ್ಲಿನ ಮತದಾರ ಪ್ರಭುಗಳು ಪಟ್ಟನ್ನ ಹಿಡಿದಿದ್ರು. ಹಾಗಾಗಿ ಬಹಳ